ಇಲ್ಲೇಡಿ ಅದು ತಗೋಬೇಕು ಅದು ತಗೋಬೇಕು ಇಲ್ಲೇಡಿ ಅದೇ 2 ಲಕ್ಷ ಬೀಳುತ್ತೆ ಟ್ರಾನ್ಸ್ಪೋರ್ಟು ಕಟೌಟ್ ಕೂಲಿ ಕಟೌಟ್ ಎಲ್ಲ ಸೇರಿ ನಿಮಿಷ ನಮಸ್ಕಾರ. ಕೃಷ್ಣ ಅಂತ ರಾಜ್ಕಮಲ್ ಆರ್ಟ್ಸಿಂದ. ನಿಮ್ಗೆ ಗೊತ್ತಿರೋಂಗೆ ರಾಜ್ಕಮಲ್ ಆರ್ಟ್ಸ್ ಸಂಸ್ಥೆ ಮಾಲೀಕರಾದ ಚಿನ್ನಪ್ಪನವರ ಮಗ ನಾನು, ಕೃಷ್ಣ ಅಂತ. ಇದು 84 ವರ್ಷದ ಇತಿಹಾಸದ ಒಂದು ಕಂಪನಿ ರಾಜ್ಕಮಲ್ ಆರ್ಟ್ಸ್ ಸಂಸ್ಥೆ ಅನ್ನೋದು. ಸುಮಾರು ಒಂದು 5,500-6 ಸಾವಿರ ಸಿನಿಮಾ ಮಾಡಿದ್ದಾರೆ ನಮ್ಮ ತಂದೆಯವರು. ಸೊ ಜೊತೆಲಿ ಇವಾಗ ನಾನು ಅವ್ರ ಮಗನಾಗಿ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾವು ಮಾಡ್ತಾ ಇರೋ ಸಿನಿಮಾ ಹೆಸರು ಬಂದು ಸಲಾರ್ ಅಂತ. ಈ ಆಂಧ್ರದಲ್ಲಿ ನಮ್ಮ ಸಿನಿಮಾ ತೆಗ್ದಿರೋದು. ಇದು ಸ್ಪೆಷಲ್ ಏನು ಅಂತಂದ್ರೆ ನಮ್ಮ ಕನ್ನಡಿಗರಾದ ವಿಜಯ್ ಕಿರಂಗಿದೂರ್ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಮಾಲೀಕರು ಅವರು ತೆಗೆದಿರ್ತಕ್ಕಂಥ ಸಿನಿಮಾ ಇದು. ತುಂಬಾ ದೊಡ್ಡ ವೆಚ್ಚೆಯ ಸಿನಿಮಾ. ಆಂಧ್ರದಲ್ಲಿ ಇರ್ತಕ್ಕಂಥ ಪ್ರಭಾಸ್ನವ್ರು ಹಾಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಇದು. ಸೊ ಈ ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಒಂದು 18ರಿಂದ 19 ಸೆಂಟರ್ಸ್ ಗಂಟ ಕಟೌಟ್ಗಳು ಹಾಕ್ಸ್ತಾ ಇದ್ದಾರೆ. ಹೆಂಗೆ ಅಂತ ಸಂತೋಷ್ ಅಲ್ಲಿ ದೊಡ್ಡ ಕಟೌಟ್ 54 ಅಡಿ, ವೀರೇಶ್ ಅಲ್ಲಿ 32 ಅಡಿ, ಆಮೇಲೆ ನವರಂಗಲ್ 40 ಅಡಿ, ಈ ತರ ತುಂಬಾ ಜಾಗದಲ್ಲಿ ಅಂದ್ರೆ ಈ ಸಿಟಿ ಬಿಟ್ಟು ಮೈಸೂರು, ಮಂಡ್ಯ, ಹಾಸನ, ಈ ತರ ಚಿತ್ರದುರ್ಗ, ದಾವಣಗೆರೆ, ಹುಬ್ಳಿ, ಬಳ್ಳಾರಿ, ಈ ತರ ದೊಡ್ಡ ದೊಡ್ಡ ಇದು ಸೀಮಿತವಾದ ದೊಡ್ಡ ದೊಡ್ಡ ಸ್ಥಾನಕ್ಕೆಲ್ಲ ಕಟೌಟ್ಗಳು ಕಳಿಸ್ತಾ ಇದ್ದಾರೆ. ಸೊ ಆಗ ಈ ನಮ್ಮ ಪಾವಗಾಡ ಮತ್ತೆ ಗೋರಿಬಿದ್ನೂರು, ಮುಳಬಾಗ್ಲು ಈ ತರ ಸ್ಥಳಕ್ಕೆಲ್ಲ ಹೋಗ್ತಾ ಇದೆ. ಎಲ್ಲ ಕಟ್ಟಾಗಿದೆ ಅಲ್ಲೆಲ್ಲ ಕಟೌಟ್ಗಳು. ಸೊ ಸ್ಪೆಷಲ್ ಏನು ಅಂತಂದ್ರೆ ಈ ಪ್ರಭಾಸ್ ಸಿನಿಮಾ ತೆಲುಗು, ಕನ್ನಡ, ಹಿಂದಿ, ಮಲಯಾಳಂ, ತಮಿಳು, ಮಲಯಾಳಂ ಇಷ್ಟು 5 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಮ್ಮ ಕನ್ನಡ ಪ್ರೊಡ್ಯೂಸರ್ ಅಷ್ಟು ದೂರ ರೀಚ್ ಆಗಿ ಪ್ರಶಾಂತ್ ನೀನು ನಮ್ಮ ಡೈರೆಕ್ಟರ್ ಇಟ್ಕೊಂಡು ದೊಡ್ಡ KGF ಮಾಡಿರ್ತಕ್ಕಂಥ ಪ್ರಶಾಂತ್ ತುಂಬಾ ಹೆಸರುವಾಸಿ ಅಂತ ಡೈರೆಕ್ಟರ್ ಅವರು, ಅವ್ರನ್ನ ಇಟ್ಕೊಂಡು ಈ ತರ ಒಂದು ದೊಡ್ಡ ಸಿನಿಮಾ ಮಾಡಿದ್ವಿ. ನಿಜವಾಗ್ಲೂ ಸ್ಪೆಷಲ್, ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಸೊ ಇದನ್ನ ಒಂದು ಎಲ್ಲಾ ಸೆಂಟರ್ಸ್ಗೂ ಕಳಿಸಿ ನಿಜವಾಗ್ಲೂ ನಾವು ಹೆಮ್ಮೆ ಪಡಿತಾ ಒಂದು ಖುಷಿಯಾಗಿದೆ ಈ ಸಿನಿಮಾ ಮಾಡೋದ್ರಿಂದ ನಮ್ಗೆ. ಇದು ಎಲ್ರಿಗೂ ಖುಷಿ ತರುತ್ತೆ ಈ ಸಿನಿಮಾ ಅಂತ ನಂಬ್ತಿ. ನಮಸ್ಕಾರ. ಎಷ್ಟು ಅಡಿ ಕಟೌಟ್ ಬರ್ತದೆ? ಇದು ಸಂತೋಷಲ್ಲಿ ಹತ್ತತ್ರ ಒಂದು 54 ಅಡಿ ಕಟೌಟ್ ಮಾಡ್ತಾ ಇದೀವಿ, 54 ಫೀಟ್. ಆನಂತರ ಬೇರೆ ಬೇರೆ ಜಾಗದಲ್ಲಿ 40 ಅಡಿ, 32 ಅಡಿ, 24 ಅಡಿ ಎಲ್ಲ ಜಾಗದಲ್ಲಿ ಕಳ್ಸಿದೀವಿ. ಸೊ ಈ ಸಂಸ್ಥೆಯಲ್ಲಿ ಮಾಡ್ತಾ ಇದೀವಲ್ಲ, ಒಂದು ಸಂತೋಷ ನನಗೆ, ಬೆಂಬಲ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ಪ್ರಭಾಸ್ ಅವರು ಇದಕ್ಕಿಂತ ಹಿಂದಿನ ಪಿಕ್ಚರ್ದು ಮಾಡಿದ್ರ? ಬಾಹುಬಲಿ ಪಿಕ್ಚರ್ದು ಒಂದು 32ರಿಂದ 33 ಕಟೌಟ್ ಮಾಡಿದ್ವಿ ಬಾಹುಬಲಿದು. ಅದು ತುಂಬಾ ಒಳ್ಳೆ ಗುಣಮಟ್ಟದಲ್ಲಿ ಹೋಯ್ತು ಸಿನಿಮಾ. ನಿಜವಾಗ್ಲೂ ಎಲ್ರಿಗೂ ಪ್ರೊಡ್ಯೂಸರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಒಳ್ಳೆ ಒಂದು ಲಾಭ ತಂದ್ಕೊಡ್ತಕ್ಕಂಥ ಸಿನಿಮಾ ಅದು ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ. ಸೊ ಇದು ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ, ಹಾರೈಕೆ ಕೂಡ. ಸರ್, ಬಾಹುಬಲಿ ಪ್ರಭಾಸ್ ಅವ್ರಿಗೆ ಇದೇ ಎಕ್ಸ್ಪೆಕ್ಟೆಡ್ ಮೂವಿ ಅಂತ, ತುಂಬಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಹೇಳ್ಬೇಕು ಈ ಸಿನಿಮಾನ. ಅದು ನಮ್ಮ ಎಸ್ಪೆಷಲಿ ಕನ್ನಡಿಗರಿಗೆ, ನಮ್ಮ ಕನ್ನಡ ಪ್ರೊಡ್ಯೂಸರ್ ಆದ್ರಿಂದ ನಾವು ತುಂಬಾ ಹೆಮ್ಮೆ ಫೀಲ್ ಆಗ್ತಾ ಇದೀವಿ. ಇದು ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಓಕೆ ಸರ್, ನಮ್ಮ ಕರ್ನಾಟಕದ ಆಕ್ಟರ್ಗಳಲ್ಲೇ ಯಾರು ತುಂಬಾ ದೊಡ್ಡ ಕಟೌಟ್ ಅಂತ ಮಾಡಿರೋದು? ತುಂಬಾ ದೊಡ್ಡ ಕಟೌಟ್ ಮಾಡಿರೋದು ಅಂತಂದ್ರೆ ನಮ್ಮ ಅಣ್ಣವ್ರದ್ದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 100 ಅಡಿ 101 ಅಡಿ ಅಂತ ಮಾಡಿದ್ರು ಭಕ್ತ ಪ್ರಹ್ಲಾದಾಗೆ. ಸೊ ಆ ಪ್ರಹ್ಲಾದ ಕಟೌಟ್ ಆದ್ಮೇಲೆ ನಮ್ಮ ಅಪ್ಪು ಅವ್ರದ್ದು 98 ಅಡಿ 100 ಅಡಿ ಗಂಟ ನಾನ್ ಮಾಡಿದೀನಿ. ಸೊ ನಮ್ಮ ಬಸವ ಸಿನಿಮಾಗೆ ನರ್ತಕಿ ಥಿಯೇಟರ್ ಹಾಕಿದ್ವಿ. ಸೊ ಹಾಗೆ ನಮ್ಮ ಬಸವಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಹೆಂಗೆ ಅಂತಂದ್ರೆ ಹೂನರ ಹಾಕೋಕ್ ಹೋಗಿ ಎತ್ತಿ ನಮ್ಮ ಈ ಹೂನರ ಹಾಕೋರು ಈ ಕೂಲಿ ಕೆಲಸ ಮಾಡೋರು ಹೋಗ್ಬಿಟ್ಟು ಏನ್ ಮಾಡಿದ್ರೆ 4-5 ಜನ ಎತ್ಬಿಟ್ಟು ಮೇಲೆ ಹೂನರ ಹಾಕೋಕ್ ಹೋಗಿದ್ದಾರೆ. ಸೊ ಅಲ್ಲಿಂದ ಒಬ್ಬ ಕೆಳಗ್ ಬಿದ್ದು ಸ್ವಲ್ಪ ಪ್ರಾಣಕ್ಕೆ ಏಟಾಯ್ತು ಅವ್ರಿಗೆ. ಸೊ ಅವಲ್ಲಿಂದ ಅಪ್ಪು ಸಾರೇ ಕರೆದ್ಬಿಟ್ಟು ನಾನು ಇನ್ಮೇಲೆ ದೊಡ್ಡ ದೊಡ್ಡ ಕಟೌಟ್ ಅಲ್ಲಿ ಹಾಕ್ಬೇಡ, ನಾರ್ಮಲ್ ಆಗಿ 50ರಿಂದ 72 ಗಂಟೆ ಹಾಕು, ಎಲ್ಲ ನಾರ್ಮಲ್ ಆಗಿ ಹೇಳ್ತಾರಂತ
ವಾರ್ನ್ ಮಾಡಿದ್ರು ನನಗೆ. ಸೊ ಅವತ್ತಿಂದ 70 ಅಡಿ ಮೇಲೆ ಯಾವ್ದು ಆಗ್ತಾ ಇಲ್ಲ, ನಾನು ಅಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ನಮ್ಮ ಕನ್ನಡದ ಪ್ಯಾನ್ ಇಂಡಿಯಾ ಮೂವಿ ಅದು KGF ಅದ್ರದ್ದು ಏನಾದ್ರು ಇವಾಗ KGF ಮಾಡಿದಾಗ ಹತ್ತತ್ರ 84 ಕಟೌಟ್ ಎಂಟೈರ್ ಕರ್ನಾಟಕ ಮಾಡಿದ್ವಿ. ಹಾಗೆ ನಮ್ಮ ಈ ಹೊಸೂರ್ ಅಂದ್ರೆ ಅದು ತಮಿಳ್ನಾಡು ಸಂಬಂಧಪಟ್ಟಿದ ವಿಚಾರ, ತಮಿಳ್ನಾಡಿಗೂ ಕೂಡ ಕಳ್ಸಿದ್ವಿ ನಾವು ಕಟೌಟ್ಗಳು. ಆಮೇಲೆ ಇದನ್ನ ಈ ಸಲಾರ್ ಮೂವಿದು ನಮ್ಮ ಇದು ಮೆಡ್ರಾಸ್ ಸಿಟಿಯಲ್ಲಿ ಕೂಡ ಕಟ್ಸಿದೀವಿ ಕಟೌಟ್. ಇದನ್ನ ನಾವು ಇಲ್ಲಿಂದ ಕಳ್ಸಿದೀವಿ ಕಟೌಟ್ಗಳನ್ನ. ಸೊ ಎಲ್ಲಾ ಜಾಗದಲ್ಲೂ ರಾರಾಜಿಸ್ತಾ ಇದೆ ಅಂತ ಹೇಳ್ಬೇಕು. ಆಮೇಲೆ ಈ ಕಟೌಟ್ಗಳು, ಬ್ಯಾನರ್ಗಳು ಎಲ್ಲ ಸೇರಿ ಅಂದ್ರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪಬ್ಲಿಕ್ ಇಶ್ಯೂ ಅಲ್ಲಿ ಹೇಳ್ಬೇಕು ಅಂದ್ರೆ. ಬಾಹುಬಲಿನೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪ್ರಭಾಸ್ ಅವರು. ಈ ಸಿನಿಮಾ ಪ್ರಶಾಂತ್ ನೀಲ್ ನಮ್ಗೆ ಆಲ್ರೆಡಿ ಸಕ್ಸೆಸಿವ್ ಡೈರೆಕ್ಟರ್, ಯಾವ್ದೋ KGF 2 ಪಿಕ್ಚರ್ ಮಾಡಿ ತುಂಬಾ ಸಕ್ಸೆಸ್ ತೋರಿಸಿದ್ದಾರೆ. ಸೊ ಇದು ಒಂಥರ ಸಕ್ಸಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಈ ಹೆಣ್ಮಕ್ಳೇ ಆಗ್ಲಿ ಫ್ಯಾಮಿಲೀಸ್ ಆಗ್ಲಿ ತುಂಬಾ ಮುಂದೆ ಕಾಯ್ತಾ ಇದ್ದಾರೆ ಈ ಸಿನಿಮಾ ನೋಡೋದಕ್ಕೆ. ಮುಂದೆ ಯಾವ್ದು ಸರ್ ದೊಡ್ಡ ಕಟೌಟ್ ಅಂತ ಯಾವ್ದಾರ ಪ್ಲಾನ್ ಇದೆಯಾ? ದೊಡ್ಡ ಕಟೌಟ್ ಅಂತಂದ್ರೆ ಒಂದು ರಾಘವೇಂದ್ರ ಸ್ವಾಮಿ ಅವ್ರದ್ದು ಒಂದು ಆರ್ಡರ್ ಬಂದಿದೆ. ಸೊ ಇಲ್ಲೇ ನಗರದಲ್ಲಿ ಒಂದ್ 100 ಅಡಿ ಹಾಕ್ಬೇಕು ಅಂತ ಹೇಳ್ತಾ ಇದಾರೆ. ಅವ್ರ ಒಂದು ಸ್ಥಾಪನೆ ಏನೋ ಮಾಡ್ತಿದಾರಂತೆ. ಸೊ ಅದಕ್ಕೆ ನಾವು ಬೆಂಬಲಿಸಿ ಅದನ್ನು ಮಾಡ್ಬೇಕು ಅಂತ ತಯಾರಿ ತಗೋತಾ ಇದೀವಿ 100 ಅಡಿ ಕಟೌಟ್ನ. ಆತರ ಮಾಡೋದು ಸನ್ನಿವೇಶ ಬಂದಾಗ ಬಿಡಿದಿರ ನಿಮ್ಗೆಲ್ಲ ತೋರಿಸ್ತೀನಿ ನಂಬಿಕೆ ನನಗಿದೆ. ನೀವು ಪ್ರಜೆಗಳಿಗೆಲ್ಲ ತೋರಿಸಿ ನಂಬಿಕೆ ನನಗಿದೆ. ಮಾಡೋಣ. ಥ್ಯಾಂಕ್ ಯು. ಇಲ್ಲಿ ಅದು ತಗೋ